ಇವತ್ತು ಸಂಜೆ 7:30ಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗಲಿದೆ. ಹೌದು, ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ಸಿಬಿ ತಂಡ ಮುಖಾಮುಖಿಯಾಗಲಿವೆ. ಕೋಲ್ಕತಾ, ಚೆನ್ನೈ ಮತ್ತು ಮುಂಬೈ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿರುವಂತಹ ಆರ್ಸಿಬಿ ಇತ್ತೀಚೆಗಷ್ಟೇ ಅಂದ್ರೆ ಏಪ್ರಿಲ್ 2ರಂದು ಗುಜರಾತ್ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಲನ್ನ ಕಂಡಿತ್ತು. ಇದೀಗ ಮತ್ತೆ ತವರಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕದನಕ್ಕಿಳಿಯಲಿದೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿರುವ ಕೊನೆಯ 7 ಪಂದ್ಯಗಳ ಪೈಕಿ ಆರ್ಸಿಬಿ 4ರಲ್ಲಿ ಸೋಲನ್ನ ಕಂಡಿದೆ. ಹಾಗಾಗಿ ಈ ಪಂದ್ಯ ಆರ್ಸಿಬಿ ಪಾಲಿಗೆ ಅತ್ಯಂತ ಸವಾಲಿನ ಪಂದ್ಯವಾಗಿರಲಿದೆ. ಹಾಗೆಯೇ ಡೆಲ್ಲಿ ಕ್ಯಾಪಿಟಲ್ಸ್ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆ. ಆಡಿರುವ 3 ಪಂದ್ಯಗಳ ಪೈಕಿ ಒಂದರಲ್ಲೂ ಕೂಡ ಸೋಲನ್ನ ಕಂಡಿಲ್ಲ. ಹಾಗಾಗಿ ಡೆಲ್ಲಿ ಬೆಂಗಳೂರಿಗೆ ಟಫ್ ಕಾಂಪಿಟೇಟರ್ ಆಗಿ ಹೊರಹೊಮ್ಮುವ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಏನೇ ಸವಾಲುಗಳಿದ್ರೂ ಕೂಡ ಬಲಿಷ್ಠ ತಂಡಗಳನ್ನೇ ಬಗ್ಗು ಬಿಡದಿರುವಂತಹ ಆರ್ಸಿಬಿ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಸೋಲಿಸಿ 4ನೇ ಗೆಲುವನ್ನ ಕಂಡುಕೊಳ್ಳುವ ವಿಶ್ವಾಸದಲ್ಲಿದೆ. ಇನ್ನು ಆರ್ಸಿಬಿ ತಂಡದ ಪ್ಲಸ್ ಪಾಯಿಂಟ್ಗಳನ್ನ ನೋಡುವುದಾದ್ರೆ ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿದ್ದಾರೆ. ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಅಭೂತಪೂರ್ವ ಆಟ ಪ್ರದರ್ಶನವಾಗ್ತಿದೆ. ಆರ್ಸಿಬಿ ತಂಡದಲ್ಲಿ ಸ್ಪಿನ್ನರ್ಗಳು ತಮ್ಮ ಕೈಚಳಕವನ್ನ ತೋರಿಸುತ್ತಿದ್ದಾರೆ. ಅನುಭವಿ ವೇಗಿಗಳ ಅಟ್ಯಾಕ್ ಕೂಡ ಆರ್ಸಿಬಿ ತಂಡಕ್ಕೆ ಪ್ಲಸ್ ಆಗಿದೆ. ಹಾಗೆಯೇ ಡೆಲ್ಲಿ ವಿರುದ್ಧ ಆರ್ಸಿಬಿ ದಾಖಲೆಯೂ ಕೂಡ ಉತ್ತಮವಾಗಿದೆ. ಯಾಕಂದ್ರೆ ಡೆಲ್ಲಿ ವಿರುದ್ಧದ ಕೊನೆಯ 6 ಪಂದ್ಯಗಳ ಪೈಕಿ ಆರ್ಸಿಬಿ 5 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಈಗಾಗಲೇ ಹೇಳಿದಂತೆ 3ಕ್ಕೆ 3 ಪಂದ್ಯಗಳನ್ನ ಗೆದ್ದು 4ನೇ ಪಂದ್ಯವನ್ನ ಕೂಡ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ಕೆಎಲ್ ರಾಹುಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಯಾಕಂದ್ರೆ ಕನ್ನಡಿಗ ಕೆಎಲ್ ರಾಹುಲ್ ಅವರು ಮತ್ತೆ ತಮ್ಮ ತವರಿನಲ್ಲಿ ಆಡಲಿದ್ದು ಯಾವುದೇ ಕ್ರಮಾಂಕದಲ್ಲೂ ಬಂದರೂ ಕೂಡ ಅದ್ಭುತ ಪ್ರದರ್ಶನವನ್ನ ತೋರುತ್ತಿದ್ದಾರೆ. ಇನ್ನು ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇದುವರೆಗೂ 31 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಆರ್ಸಿಬಿ 19ರಲ್ಲಿ ಗೆಲುವನ್ನ ಕಂಡ್ರೆ ಡೆಲ್ಲಿ 11 ಪಂದ್ಯಗಳಲ್ಲಿ ಗೆಲುವನ್ನ ದಾಖಲಿಸಿದೆ.